ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರಾಹುಲ್ ಗಾಂಧಿ ಅಪೋಸಿಷನ್ ಲೀಡರ್, ಭಾರತದ ಟಾಪ್ 10 ನಾಯಕರಲ್ಲಿ ಇವರು ಒಬ್ಬರು. ಆದರೆ ರಾಹುಲ್ ಗಾಂಧಿ ಅವರ ಫಾರಿನ್ ಟೂರ್ ಮಾತ್ರ ಇವತ್ತಿಗೂ ಕೂಡ ನಿಗೂಡುವೆ. ಪದೇ ಪದೇ ಸೆಕ್ಯೂರಿಟಿಯನ್ನೆಲ್ಲ ಬಿಟ್ಟು ವಿದೇಶಕ್ಕೆ ಹಾರಿಬಿಡ್ತಾರೆ. ಒಂಥರ ಅವರು ರಾಯ್ಬರೇಲಿಯಲ್ಲಿ ಇರೋದಕ್ಕಿಂತ ಜಾಸ್ತಿ ಫಾರಿನ್ನಲ್ಲೇ ಕಳೀತಾ ಇರ್ತಾರೆ, ಎಸ್ಪೆಷಲಿ ವಿಯೆಟ್ನಾಂ. ರಾಹುಲ್ ಗಾಂಧಿ ಮತ್ತೆ ವಿಯೆಟ್ನಾಂಗೆ ಹೋಗಿದ್ದಾರೆ. ಇದಕ್ಕೂ ಮೊದಲು ಮನಮೋಹನ್ ಸಿಂಗ್ ಅವರ ಶ್ರಾದ್ದ ನಡೀತಿರ್ಬೇಕಾದ್ರೆ ಅದನ್ನ ಬಿಟ್ಟು ವಿಯೆಟ್ನಾಂಗೆ ಹೋಗಿ ಅಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಅನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರು. ಮನಮೋಹನ್ ಸಿಂಗ್ ನನ್ನ ಗಾರ್ಡಿಯನ್, ನನ್ನ ತಂದೆ ಸಮಾನ ಅಂತ ಹೇಳ್ಕೊಂಡಿದ್ದ ರಾಹುಲ್ ಅವರ ಶ್ರಾದ್ದಕ್ಕೂ ಇರದೆ ವಿಯೆಟ್ನಾಂಗೆ ಹೋಗ್ತಾರೆ ಅಂದರೆ ಅಂತಹದ್ದೇನು ಗನಂದಾರಿ ಅಥವಾ ಇಂಪಾರ್ಟೆಂಟ್ ಕೆಲಸ ಅಲ್ಲಿ ಇದ್ದಿರಬಹುದು. ಅದರ ರಹಸ್ಯವನ್ನು ಕೂಡ ಅವತ್ತು BJP ಬಿಚ್ಚಿಟ್ಟಿತ್ತು. ಇಂಟ್ರೆಸ್ಟಿಂಗ್ ಅಂದರೆ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಯಾಕಾಗಿ ಪದೇ ಪದೇ ಹೋಗ್ತಿರ್ತಾರೆ, ಅವ್ರು ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ ಅನ್ನೋದು ಕಾಂಗ್ರೆಸ್ ನಾಯಕರಿಗೂ ಕೂಡ ಸರಿಯಾಗಿ ಗೊತ್ತಿಲ್ಲ. ಹೀಗಿರುವಾಗ ಮತ್ತೆ ರಾಹುಲ್ ಗಾಂಧಿ ವಿಯೆಟ್ನಾಂಗೆ ಹೋಗಿದ್ದಾರೆ. ಈ ಸಲ ರಾಹುಲ್ ಗಾಂಧಿ ವಿಯೆಟ್ನಾಂಗೆ ಹೋಗೋದಕ್ಕೆ ಕಾರಣ ಅದೊಂದು ಭಯ. ಅಮಿತ್ ಶಾ ಅವರ ಕೈಯಲ್ಲಿರೋ ಸಾಕ್ಷಿಗಳ ಮೇಲಿನ ಭಯವ ಅನ್ನೋ ಅನುಮಾನ ಈಗ ಹುಟ್ಟುಕೊಂಡಿದೆ. ಹಾಗಾದರೆ ಏನದು ಅಮಿತ್ ಶಾ ಅವರ ಕೈಯಲ್ಲಿರುವಂತಹ ಆ ಸಾಕ್ಷಿ? ರಾಹುಲ್ ಗಾಂಧಿ ಅವರು ಅದಕ್ಕೆ ಯಾಕೆ ಇಷ್ಟೊಂದು ಭಯ ಬೀಳಬೇಕು? ಎಲ್ಲವನ್ನು ಕೂಡ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ವೀಕ್ಷಕರೇ, ರಾಹುಲ್ ಗಾಂಧಿ ಅವರ ಮೇಲೆ ಸುಮಾರು 18 ಕೇಸ್ಗಳಿದೆ. ಅದರಲ್ಲಿ 14 ಡಿಫಮೇಷನ್ ಕೇಸ್ ಆದರೆ ಒಂದು ನ್ಯಾಷನಲ್ ಹೆರಾಲ್ಡ್ ಕೇಸು, ಮತ್ತೊಂದು ಅವರ ಭಾರತದ ನಾಗರಿಕತ್ವಕ್ಕೆ ಸಂಬಂಧಪಟ್ಟಂತಹ ಕೇಸು. ವಿಘ್ನೇಶ್ ಶಿಶಿರ್ ಅನ್ನೋ ವ್ಯಕ್ತಿ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಒಂದು PIL ಅನ್ನು ಫೈಲ್ ಮಾಡಿದ್ದಾರೆ. ಇದರಲ್ಲಿ ರಾಹುಲ್ ಗಾಂಧಿಯ ಬಳಿ 2 ಸಿಟಿಜನ್ಶಿಪ್ ಇದೆ ಅಥವಾ ಮುಂಚೆ ಇತ್ತು. ಇದರ ಮೇಲೆ CBI ತನಿಖೆಯನ್ನು ನಡೆಸಬೇಕು ಅಂತ ಅರ್ಜಿಯನ್ನು ಹಾಕಲಾಗಿದೆ. ಇದರ ಬಗ್ಗೆ ನೀವು ಹಿಂದೆ ಕೂಡ ಕೇಳಿದ್ದೀರಾ ಅಂದ್ಕೊಳ್ತೀನಿ. 2 ದೇಶದ ಸಿಟಿಜನ್ಶಿಪ್ ತೆಗೆದುಕೊಳ್ಳೋಕೆ ನಮ್ಮ ಕಾನೂನಿನಲ್ಲಿ ಅವಕಾಶ ಇಲ್ಲ. ಅದನ್ನು ಮೀರಿ ಭಾರತದ ವ್ಯಕ್ತಿ ಬೇರೆ ಕಡೆ ಸಿಟಿಜನ್ಶಿಪ್ ತೆಗೆದುಕೊಂಡ್ರೆ ಭಾರತದ ಸಿಟಿಜನ್ಶಿಪ್ಪು ಹೋಗಿಬಿಡುತ್ತೆ. ಸೊ ರಾಹುಲ್ ಗಾಂಧಿ ಬೇರೆ ದೇಶದ ಸಿಟಿಜನ್ಶಿಪ್ ಹೊಂದಿದ್ರೆ ಭಾರತದಲ್ಲಿ ಸಾಂವಿಧಾನಿಕ ಹುದ್ದೆಯಲ್ಲಿರೋದಕ್ಕೆ ಸಾಧ್ಯ ಇಲ್ಲ. ಈಗಿರೋ ಸಂಸದ ಸ್ಥಾನವನ್ನು ಕೂಡ ಕಳೆದುಕೊಳ್ಬೇಕಾಗತ್ತೆ. ಜೊತೆಗೆ ಅಪೋಸಿಷನ್ ಲೀಡರ್ ಸ್ಥಾನವನ್ನು ಕೂಡ ಬಿಡಬೇಕಾದ ಪರಿಸ್ಥಿತಿ ಬರುತ್ತೆ. ಅಲ್ಲಿಗೆ ರಾಹುಲ್ ಗಾಂಧಿಯ ಪ್ರಧಾನಮಂತ್ರಿ ಕನಸು ಕೂಡ ನುಚ್ಚು ನೂರು ಆಗಲಿದೆ. ಜೊತೆಗೆ ಇದೇ ವಿಷಯಕ್ಕೆ ಇನ್ನೊಂದು ಕೇಸ್ ಫೈಲ್ ಕೂಡ ಆಗಿದೆ. ಹಿರಿಯ ವಕೀಲ ಸುಬ್ರಹ್ಮಣ್ಯ ಸ್ವಾಮಿ ಅವರ ಕಡೆಯಿಂದ ದೆಹಲಿ ಹೈಕೋರ್ಟ್ನಲ್ಲಿ ರಾಹುಲ್ ಗಾಂಧಿ ಮೇಲೆ 2 ಕೇಸ್ ಇದೆ. ಸುಬ್ರಹ್ಮಣ್ಯ ಸ್ವಾಮಿ ಅವರು ಮಿನಿಸ್ಟ್ರಿ ಆಫ್ ಹೋಮ್ ಆಫೀಸಿಂದ ರಾಹುಲ್ ಗಾಂಧಿ ಅವರ ಭಾರತದ ಪೌರತ್ವದ ಡೀಟೇಲ್ಸನ್ನು ಕೇಳಿದ್ರು. ಆದರೆ ಅಲ್ಲಿಂದ ಯಾವುದೇ ರೀತಿಯ ಡೀಟೇಲ್ಸ್ಗಳು ಕೂಡ ಸಿಕ್ಕಿರಲಿಲ್ಲ. ಹೀಗಾಗಿ ಡೀಟೇಲ್ಸ್ಗಾಗಿ ಸುಬ್ರಹ್ಮಣ್ಯ ಸ್ವಾಮಿ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿಯ ಭಾರತೀಯ ಪೌರತ್ವವನ್ನು ರದ್ದು ಮಾಡಬೇಕು ಅಂತಲೂ ಕೂಡ ಅವರು ಕೇಸ್ ದಾಖಲಿಸಿದ್ದಾರೆ. ಯಾಕಂದರೆ ರಾಹುಲ್ ಗಾಂಧಿ ಹತ್ರ ಒಂದು ಬ್ರಿಟಿಷ್ ಪಾಸ್ಪೋರ್ಟ್ ಕೂಡ ಇದೆ. ಇದೇ ತಿಂಗಳ 20ನೇ ತಾರೀಕು ಇದರ ವಿಚಾರಣೆ ನಡೆಯಲಿದೆ. ಜೊತೆಗೆ ಭಾರತದ ಗೃಹ ಸಚಿವಾಲಯಕ್ಕೆ ಡೀಟೇಲ್ಸ್ ಕೊಡೋದಕ್ಕೆ 8 ವಾರಗಳ ಟೈಮನ್ನು ಕೂಡ ಕೋರ್ಟ್ ಕೊಟ್ಟಿತ್ತು. ಆ ಟೈಮ್ ಕೂಡ ಈಗ ಮುಗಿತಾ ಬಂದಿದೆ. 20ನೇ ತಾರೀಕು ಇದರ ವಿಚಾರಣೆ ಕೂಡ ಇದೆ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಂದ ಕೋರ್ಟ್ಗೆ ನೀಡುವಂತಹ ಡೀಟೇಲ್ಸಿಂದ ರಾಹುಲ್ ಗಾಂಧಿಯ ಸತ್ಯಗಳು ಹೊರಬರಲಿದೆ. ಆ ಭಯಕ್ಕೆ ರಾಹುಲ್ ಗಾಂಧಿ ವಿದೇಶಕ್ಕೆ ಓಡಿರಬಹುದಾ? ಇದೊಂದು ಅನುಮಾನ ಕೂಡ ಈಗ ಶುರುವಾಗಿದೆ. ರಾಹುಲ್ ಗಾಂಧಿ ಮೊದಲು ನೇಪಾಳಕ್ಕೆ ಹೋಗಿದ್ರು. ಅಲ್ಲಿಂದ ಅವರ ಸೆಕ್ಯೂರಿಟಿಯನ್ನು ಬಿಟ್ಟು ಚೀನಾದ ಲಹಾಸಕ್ಕೆ ಹೋಗ್ತಾರೆ. ನಂತರ 2-3 ದಿನ ಕಾಣೆಯಾಗಿಬಿಟ್ಟಿದ್ರು. ಈಗ ಅವರ ಲೊಕೇಶನ್ ಮತ್ತೆ ಚೇಂಜ್ ಆಗಿದೆ. ವಿಯೆಟ್ನಾಂನಲ್ಲಿ ರಾಹುಲ್ ಗಾಂಧಿಯವರಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ.
ಮೊದಲೆಲ್ಲ ರಾಹುಲ್ ಗಾಂಧಿ ಲಂಡನ್ ಟ್ರಿಪ್ ಜಾಸ್ತಿ ಮಾಡ್ತಿದ್ರು, ಆದರೆ ಈಗೀಗ ವಿಯೆಟ್ನಾಂ ಕಡೆ ಹೆಚ್ಚಾಗಿ ಹೋಗಿ ಬರ್ತಿದ್ದಾರೆ. ಅದಕ್ಕೆ ಕಾರಣವೂ ಇದೆ. ಲಂಡನ್ನಲ್ಲಾದರೆ ಭಾರತದ ಮೂಲದವರು ತುಂಬ ಜನ ಇದ್ದಾರೆ. ಹೋಟೆಲ್, ಕ್ಲಬ್ ಅಂತ ಸುತ್ತಾಡೋ ಹಾಗಿಲ್ಲ. ಯಾರನ್ನೂ ಮೀಟ್ ಆಗೋದಕ್ಕೂ ಸಾಧ್ಯ ಇಲ್ಲ. ಮೀಟ್ ಆದರೆ ಫೋಟೋ ಸಮೇತ ಲಾಸ್ಟ್ ಟೈಮ್ ವೈರಲ್ ಆದಾಗೆ ಆಗಿಬಿಡ್ತಾರಷ್ಟೆ. ಸೊ ಈಗ ಅದಕ್ಕಾಗಿಯೇ ವಿಯೆಟ್ನಾಮನ್ನು ಹುಡುಕಿಕೊಂಡಿದ್ದಾರೆ. ಬಟ್ ಇನ್ನೂ ಒಂದು ಡೌಟ್ ಇದೆ. ನಿಜವಾಗಿಯೂ ರಾಹುಲ್ ಗಾಂಧಿ ವಿಯೆಟ್ನಾಂಗೆ ಹೋದ್ರಾ ಅಥವಾ ವಿಯೆಟ್ನಾಂಗಿಂತ ಮುಂದೆಲ್ಲಾದರೂ ಹೋದ್ರಾ ಅನ್ನೋದು. ಯಾಕಂದರೆ ಕಳೆದ ಸಲ ಶೋಹೆಬ್ ಚೌಧರಿ ಬಾಂಗ್ಲಾದೇಶದ ಪತ್ರಕರ್ತ ರಾಹುಲ್ ಗಾಂಧಿ ವಿಯೆಟ್ನಾಂಗೆ ಹೋಗಿ ಅಲ್ಲಿಂದ ಮಯನ್ಮಾರ್ಗೆ ಹೋಗಿದ್ರು, ಅಲ್ಲಿ ಅವರ ಪರಿವಾರ ಇದೆ, ಅವರನ್ನು ಭೇಟಿಯಾಗಿದ್ರು ಅಂತಲೂ ಹೇಳಿದರು. ಸೊ ಈ ಕ್ಷಣಕ್ಕೂ ರಾಹುಲ್ ಲೊಕೇಶನ್ ಯಾವುದು ಅಂತ ಹೇಳೋದು ತುಂಬ ಕಷ್ಟ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಜಾರ್ಜ್ ಸೋರೋಸ್ ಆ್ಯಕ್ಟಿವಿಟಿಗೆ ವಿಯೆಟ್ನಾಂ ಒಂದು ಹಾಟ್ ಸ್ಪಾಟ್ ಇದ್ದ ಹಾಗೆ. ನಿಮಗೆ ಗೊತ್ತಿರಲಿ, 2024 ಜುಲೈ ತಿಂಗಳಲ್ಲಿ ರಾಹುಲ್ ಗಾಂಧಿ ವಿಯೆಟ್ನಾಂನ ಅಂಬಾಸಿಡರನ್ನು ಭೇಟಿ ಮಾಡಿದರು. ನಂತರ 2024 ಆಗಸ್ಟ್ನಲ್ಲಿ ಸೋನಿಯಾ ಗಾಂಧಿ, ಖರ್ಗೆ ಹಾಗೂ ಗೌರವ್ ಗೊಗೊಯ್ ವಿಯೆಟ್ನಾಂನ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿದರು. ವಿಯೆಟ್ನಾಂನ ಪ್ರಧಾನಮಂತ್ರಿಗೆ ವರ್ಲ್ಡ್ ಎಕನಾಮಿ ಫೋರಮ್ನ ಓನರ್ ಕ್ಲಾಸ್ ಸ್ವಾಬ್ ತುಂಬ ಹತ್ತಿರವಾದವರು. ಈ ಕ್ಲಾಸ್ ಸ್ವಾಬ್ ಒನ್ ವರ್ಲ್ಡ್ ಒನ್ ಗೌರ್ಮೆಂಟ್ ಬಗ್ಗೆ ಮಾತಾಡ್ತಿರ್ತಾರೆ. ಈತ ಭಾರತ ಹಾಗೂ ನರೇಂದ್ರ ಮೋದಿ ಅವರನ್ನು ದ್ವೇಷ ಕೂಡ ಮಾಡ್ತಾರೆ. ಆತನ ಭೇಟಿಯನ್ನು ರಾಹುಲ್ ಯಾಕೆ ಮಾಡ್ತಾರೆ? ಅಲ್ಲದೆ ಜಾರ್ಜ್ ಸೋರೋಸ್ನ ಬಹಳಷ್ಟು NGOಗಳು ಕೂಡ ವಿಯೆಟ್ನಾಂನಲ್ಲಿ ಕೆಲಸ ಮಾಡ್ತಿದೆ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಜೊತೆಗೆ ವಿಯೆಟ್ನಾಂ ಚೀನಾಗೆ ತುಂಬ ವಿಶೇಷ ಹಾಗೂ ಹತ್ತಿರವಾಗಿದೆ. ಇದು ಕೂಡ ತುಂಬ ಇಂಪಾರ್ಟೆಂಟ್. CCP ಹಾಗೂ ವಿಯೆಟ್ನಾಂ ಸರ್ಕಾರದ ಸಂಬಂಧ ಬಹಳ ಚೆನ್ನಾಗಿದೆ. ರಾಹುಲ್ ಗಾಂಧಿಯ ಪಾರ್ಟಿ ಹಾಗೂ CCPಯ ಸಂಬಂಧ ಹೇಗಿದೆ ಅನ್ನೋದನ್ನು ನಾವು 2008ರಲ್ಲೇ ನೋಡಿದ್ದೇವೆ. ಇದೆಲ್ಲ ಡಾಟ್ಗಳನ್ನು ಒಂದಕ್ಕೊಂದು ಸೇರಿಸಿದರೆ ನಿಮಗೆ ಎಲ್ಲವೂ ಅರ್ಥ ಆಗ್ತಾ ಹೋಗುತ್ತೆ. ಜೊತೆಗೆ ಅದಾನಿಯವರು ವಿಯೆಟ್ನಾಂನಲ್ಲಿ ಬಿಲಿಯನ್ಸ್ ಆಫ್ ಡಾಲರ್ ಹಣವನ್ನು ಇನ್ವೆಸ್ಟ್ ಮಾಡಿದ್ದಾರೆ. ಅಲ್ಲಿ ಬಹಳಷ್ಟು ಪ್ರಾಜೆಕ್ಟ್ನಲ್ಲಿ ಅದಾನಿ ಕೆಲಸ ಮಾಡ್ತಿದ್ದಾರೆ. ಈಗ ಅದನ್ನು ರಾಹುಲ್ ಗಾಂಧಿ ನಾಶ ಮಾಡೋಕೆ ಹೊರಟಿರಬಹುದಾ? ಗೊತ್ತಿಲ್ಲ. ಇದಲ್ಲದೆ ಭಾರತ ಹಾಗೂ ವಿಯೆಟ್ನಾಂ ಜೊತೆಗೆ $700 ಮಿಲಿಯನ್ ಬ್ರಹ್ಮೋಸ್ ಡೀಲ್ ಕೂಡ ನಡೀತಾ ಇದೆ. ಸುರಕ್ಷಾ ದೃಷ್ಟಿಯಿಂದ ಭಾರತ ವಿಯೆಟ್ನಾಂನ ಸ್ಟ್ರಾಟಜಿಕ್ ಪಾರ್ಟ್ನರ್ ಆಗಿ ಆಗಲಿದೆ. ಇದು ಚೀನಾಗೆ ಇಷ್ಟ ಇಲ್ಲ. ಇದರ ಮೇಲೆ ನೆಗೆಟಿವ್ ಪರಿಣಾಮ ಬೀರುವಂತಹ ಪ್ರಯತ್ನ ಕೂಡ ನಡೀತಾ ಇರಬಹುದು. ಅದಾನಿ ಬಿಸ್ನೆಸ್ ಆಗಲಿ, ಭಾರತದ ಸ್ಟ್ರಾಟಜಿ ಪಾರ್ಟ್ನರ್ ಬಗ್ಗೆ ಆಗಲಿ, ಅವರ ಕೇಸ್ಗಳಾಗಲಿ ಹಾಗೂ ಅಲ್ಲಿನ ಕಾನ್ಫರೆನ್ಸ್ ಆಗಲಿ, ಈ ರೀತಿಯ ಹಲವಾರು ವಿಷಯ ವಿಯೆಟ್ನಾಂನಲ್ಲಿ ಕೇಂದ್ರವಾಗ್ತಿದೆ. ಎಲ್ಲವನ್ನ ನೋಡ್ತಾ ಹೋದರೆ ವಿಯೆಟ್ನಾಂನಲ್ಲಿ ಏನೋ ಒಂದು ದೊಡ್ಡದಾಗಿ ನಡೀತಾ ಇದೆ. ಇಂತಹ ಟೈಮಲ್ಲಿ ರಾಹುಲ್ ಗಾಂಧಿಯ ವಿಯೆಟ್ನಾಂ ಟ್ರಿಪ್ಪು ಭಾರಿ ಅನುಮಾನಕ್ಕೆ ಕಾರಣ ಆಗಿದೆ. ಅದರಲ್ಲೂ ಓರ್ವ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ದೇಶದಿಂದ ಹೊರಗೆ ಹೋದಾಗ ಲೋಕಸಭಾ ಸ್ಪೀಕರ್ಗೆ ಇನ್ಫಾರ್ಮ್ ಮಾಡಬೇಕು. ಅದರಲ್ಲೂ ಗಾಂಧಿ ಪರಿವಾರ ದೇಶ ಬಿಟ್ಟು ಹೋಗುವಾಗ ಅವರ ಸೆಕ್ಯುರಿಟಿಯನ್ನೇ ಬಿಟ್ಟು ಹೋಗ್ತಾರೆ ಅಂದರೆ ಅದು ತುಂಬ ಅನುಮಾನವನ್ನು ಹುಟ್ಟಾಕ್ತಾ ಇದೆ. ಅದರಲ್ಲೂ ಓರ್ವ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ದೇಶದಿಂದ ಹೊರಗೆ ಹೋದಾಗ ಲೋಕಸಭಾ ಸ್ಪೀಕರ್ಗೆ ಇನ್ಫಾರ್ಮ್ ಮಾಡಲೇಬೇಕು. ಆದರೆ ರಾಹುಲ್ ಗಾಂಧಿ ಅದ್ಯಾವುದನ್ನು ಕೂಡ ಮಾಡ್ತಾ ಇಲ್ಲ. ಹಾಗೆ ನೋಡಿದರೆ ಗಾಂಧಿ ಪರಿವಾರಕ್ಕೆ ಸೆಕ್ಯುರಿಟಿ ತುಂಬ ಮುಖ್ಯ. ಆದರೆ ಟ್ರ್ಯಾಕ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಸೆಕ್ಯುರಿಟಿಯನ್ನೇ ಕರೆದುಕೊಳ್ಳದೆ ಬಿಟ್ಟು ಹೋಗ್ತಾರೆ ಅಂದರೆ ಏನೋ ಇದೆ ಅಂತಲೇ ಅರ್ಥ ಅಲ್ವಾ? ಆದರೆ ಇದುವರೆಗೂ ಕೂಡ ರಾಹುಲ್ ಇದು ಯಾವ ಪ್ರಶ್ನೆಗಳಿಗೂ ಯಾವ ಅನುಮಾನಗಳಿಗೂ ಕೂಡ ಉತ್ತರ ಕೊಡದೇ ಇರೋದು ಇನ್ನೂ ದೊಡ್ಡ ಸಂಶಯಕ್ಕೆ ಕಾರಣ. ಒಂದಂತೂ ಸತ್ಯ, ಯಾವುದೇ ಕೆಟ್ಟ ಕೆಲಸ ಆಗಲಿ ಜಾಸ್ತಿ ದಿನ ಮುಚ್ಚಿಟ್ಟು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಒಂದಲ್ಲ ಒಂದು ದಿನ ಅದು ಬಯಲಾಗಲೇಬೇಕು. ವೀಕ್ಷಕರೇ, ನಾವು ಕೊಟ್ಟಂತಹ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ನಿಮಗೇನಾದರೂ ರಾಹುಲ್ ಗಾಂಧಿಯವರು ಯಾಕಾಗಿ ವಿಯೆಟ್ನಾಂಗೆ ಹೋಗಿದ್ದಾರೆ ಅನ್ನೋದು ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ.